ನಾನಂತೂ ಬದುಕ್ತಾ ಇರಲಿಲ್ಲ. ನಿನಗೇನಾದ್ರೂ ಆಗಿದ್ದಿದ್ರೆ ಇಡೀ ಕುಟುಂಬನೇ ನಿನ್ ಹಿಂದೆ ಬರ್ತಾ ಇತ್ತು, ನನ್ನನ್ನು ಸೇರಿ. ಏಯ್, ಹೋಗ್ತೀನಿ ನೋಡು. ಏನ್ ಮಾತಾಡ್ತಿದ್ಯೇನ್ ನೀನು? ಚಿನ್ನು, ಪ್ರಪಂಚದಲ್ಲಿ ಯಾರ್ಯಾರಿಗೋಸ್ಕರನೂ ಸಾಯ್ಬಾರ್ದು ಚಿನ್ನು. ಪ್ರತಿ ಹುಟ್ಟಿಗೂ ಸಾವಿಗೂ ಒಂದು ಅರ್ಥ ಇರುತ್ತೆ. ಹೌದಲ್ವಾ? ಮತ್ತೆ ನೀನ್ಯಾಕೆ ಶಾಂತಿ, ನೀನ್ಯಾಕೆ ಸಾಯೋದ್ರ ಬಗ್ಗೆ ಮಾತಾಡ್ತೀಯಾ? ನಾನ್ ಮಾತಾಡ್ಲಿಲ್ಲ, ಪರಿಸ್ಥಿತಿ ಮಾತಾಡಿಸ್ತಿದೆ. ಚಿನ್ನು, ನೋಡು ಚಿನ್ನು, ನಾವಿಲ್ಲಿ ಕೊರಗ್ತಿದ್ದೀವಿ, ಒದ್ದಾಡ್ತಿದ್ದೀವಿ, ಸಂಕಟ ಪಡ್ತಿದ್ದೀವಿ. ಆದ್ರೆ ಇದೆಲ್ಲದಕ್ಕೂ ಕಾರಣವಾದವಳನ್ನ ಮರ್ತ್ಬಿಟ್ಯಾ? ಅವಳನ್ನ ಮರ್ಯೋದ ಸಾಧ್ಯನೇ ಇಲ್ಲ ಶಾಂತಿ. ಅದು ಆ ಮಂತ್ರ ಅನ್ನೋಳನ್ನ ಮರೆಯೋದಕ್ಕೆ ಸಾಧ್ಯನಾ? ಇಲ್ಲ. ಅವಳ ಕತೆ ಮದುವೆ ಮಂಟಪದಲ್ಲೇ ಮುಗ್ದೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಯಜಮಾನ್ರು ಅಲ್ಲಿ ಎಲ್ಲಿ ನನ್ನ ತಂಗಿ? ಸಮಯ ಸಂದರ್ಭ ನೋಡ್ಕೊಂಡು ಎಲ್ರ ಮುಂದೆ ಬುದ್ಧಿ ಹೇಳ್ತಿದ್ದೀರಾ? ನಾನೇನು ಮಾಡಿಲ್ಲ ಅಂತ ಹೇಳ್ತಿಲ್ವಾ? ಕಾಯ್ತೀನಿ, ಇಲ್ಲೇ ಕಾಯ್ತಾ ಇರ್ತೀನಿ. ಹೋಗಿ ನಿಮ್ ತಂಗಿನ ಹುಡ್ಕೊಂಡ್ ಬನ್ನಿ. ಅಕಸ್ಮಾತಾಗಿ ನಾನೇ ಕಿಡ್ನಾಪ್ ಮಾಡ್ಸಿದ್ದೀನಿ ಅಂತ ಪ್ರೂವ್ ಮಾಡಿದ್ರೆ ಅವಾಗ ನೀವೇ ಶೂಟ್ ಮಾಡಿ ಸಾಯಿಸಿ. ಇಷ್ಟೆಲ್ಲ ನಡೀತಾ? ಇದ್ಯಾವುದು ನನಗೆ ಗೊತ್ತೇ ಆಗಿಲ್ವಲ್ಲ ಚಿನ್ನು. ಆದ್ರೂ ಅವಳು ಯಾರ ಕೈಯಿಂದನೂ ಸಾಯಬಾರ್ದು ಚಿನ್ನು. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು, ಸಾವ್ಗೆ ಒಂದು ಅರ್ಥ ಸಿಗ್ಬೇಕು ಅಂತ. ಚಿನ್ನು, ಅವಳನ್ನ ಒಂದೇ ಸರಿ ಕೊಲ್ಬಾರ್ದು. ಅವಳಾಗವಳೆ ಪ್ರತಿ ಸರಿ ಸಾವನ್ನ ಕರಿಬೇಕು, ಬಾ ಬಾ ಅಂತ. ಆದ್ರೆ ಸಾವು ಮಾತ್ರ ಬರಬಾರ್ದು. ಮೊದಲು ಅವಳು ಮಾಡಿರೋಂಥ ಕೆಲ್ಸನ ಎಲ್ರೂ ಮುಂದೆ ಸಾಬೀತ್ ಮಾಡ್ಬೇಕು. ಆದ್ರಿಂದ ಅವಳಿಗೆ ಅವಮಾನ ಆಗ್ಬೇಕು, ನೋವು ಅನುಭವಿಸ್ಬೇಕು. ಪ್ರತಿ ದಿನ ಪ್ರತಿ ಕ್ಷಣ ಅವಳು ಕೊರಗಬೇಕು. ಆಮೇಲೆ ಅವಳಿಗೆ ಮುಕ್ತಿ ಸಿಗ್ಬೇಕು. ಚಿನ್ನು, ನಾವಿದಕ್ಕೊಂದು ಪ್ಲಾನ್ ಮಾಡ್ಬೇಕು. ಮಾಡೋಣ ಶಾಂತಿ, ಖಂಡಿತ ಮಾಡೋಣ. ಪಾಪ ಕಣ ನಮ್ಮಣ್ಣ, ಈ ಮದುವೆ ಮೇಲೆ ಎಷ್ಟು ಪ್ರಾಣ ಇಟ್ಕೊಂಡಿದ್ದ. ನನ್ನ ಮದುಮಗಳು ಅಲಂಕಾರದಲ್ಲಿ ನೋಡಕ್ಕೆ ಆಸೆ ಪಡ್ತಿದ್ದ ಅಣ್ಣ. ಪಾಪ ಅವನೆಷ್ಟು ನೊಂದ್ಕೊಂಡಿರ್ತಾನಲ್ವಾ. ಚಿನ್ನು, ಅಣ್ಣಂಗ್ ಸಮಾಧಾನ ಮಾಡ್ಬೇಕು. ಬೇಡ ಶಾಂತಿ, ಈಗ ಬೇಡ. ನೋಡು, ಇವಾಗ ನೀನು ನಿಮ್ಮ ಅಣ್ಣ ಬಗ್ಗೆ ಹೇಗೆ ಯೋಚನೆ ಮಾಡ್ತಿದ್ಯೋ ಅದೇ ತರ ಯಜಮಾನ್ರು ಸಹಿತ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಬೇಡ ಶಾಂತಿ, ಪರಿಸ್ಥಿತಿ ಒಂದ್ ಸ್ವಲ್ಪ ತಿಳಿ ಆಗ್ಲಿ, ಈಗೆಲ್ಲ ಸರಿ ಹೋಗುತ್ತೆ. ಈಗ ನೀನ್ ರೆಸ್ಟ್ ಮಾಡು. ಇನ್ಮೇಲೆ ನಿನಗೆ ಬರೀ ಗೆಲುವು ಮಾತ್ರ, ಚಿಂತೆ ಮಾಡಬೇಡ. ಈ ಯುದ್ಧ ಗೆಲ್ಬೇಕಾದ್ರೆ ಶ್ರೀಕೃಷ್ಣನ್ ತರ ಸಾರಥಿ ಇರ್ಬೇಕು ಅಂತಾರೆ. ಇವನು ನನ್ನ ಬದುಕಲ್ಲಿ ಶ್ರೀಕೃಷ್ಣನೋ ಕರ್ಣನೋ. ಇಷ್ಟೆಲ್ಲ ಮಾಡೋ ಇವನಿಗೆ ಪ್ರತಿಯಾಗಿ ನಾನೇನ್ ಮಾಡಬಲ್ಲೆ? ನೋಡೋಣ. ಯಜಮಾನ್ರೆ, ಏನ್ ಹೇಳ್ತಿದ್ದೀರಾ ನೀವು? ಹೌದು ಶಂಕರು, ಸಾಮಾನ್ಯವಾಗಿ ಯಾವುದೇ ವಿಷಯಕ್ಕೆ ದುಡುಕದೇ ಇದ್ದ ನಾನು ನನ್ನ ನೊಚ್ಚು ಮೇಲಿನ ಪ್ರೀತಿಗೆ ಆವೇಶಪಟ್ಟು ಸುಮ್ಮನೆ ಮಂತ್ರನ ಮೇಲೆ ಆವತ್ತು ಕೂಗಾಡ್ಬಿಟ್ಟು ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸುತ್ತೆ. ನೀವು ಯಾವ ತಪ್ಪು ಮಾಡಿಲ್ಲ ಯಜಮಾನ್ರೆ, ಅವತ್ತಿನ ಸಂದರ್ಭ ಹಾಗೆ ಇತ್ತಲ್ವಾ? ಯಜಮಾನ್ರೆ, ನಿಜ ಹೇಳ್ತಾ ಇದ್ದೀನಿ,
ನೀವು ಬರೋದು ಸ್ವಲ್ಪ ತಡವಾಗಿದ್ರು ಆ ಮಂಟಪದಲ್ಲಿ ಎಲ್ರ ಮುಂದೆ ಮಂತ್ರ ನಾನೇ ಪ್ರಶ್ನೆ ಮಾಡ್ಬಿಡ್ತಾ ಇದ್ದೆ. ಶಂಕರು, ನಿನ್ನ ಬಗ್ಗೆ ನನಗೆ ಗೊತ್ತಪ್ಪ, ನೀನು ಆ ರೀತಿ ಮಾಡವನೇ. ಆದರೆ ಈಗ ನಾನು ನಿನ್ನ ಹತ್ರ ಮಾತಾಡಕ್ಕೆ ಬಂದಿದ್ದ ವಿಷಯ ಅದಲ್ಲ. ಪಾಪ ಶಾಂತಿ ನಿವಾಸದವರು, ಅವ್ರ ಮನೆ ಮೇಲೆ ಯಾರ್ದೋ ದೃಷ್ಟಿ ಬಿದ್ದುಬಿಟ್ಟಿದೆ ಶಂಕರು. ನಾನು ಅವತ್ತಚ್ಚುನ ಆ ಚಾಂಡಾಲ್ನಿಂದ ಬಿಡಿಸ್ಕೊಂಡು ಕರ್ಕೊಂಬಂದಲ್ಲ, ಅವತ್ತೇ ಎಲ್ಲರ ಮುಂದೆ ಬಂದು ಕಿಡ್ನಾಪ್ ಮಾಡಿದ್ಯಾರು, ಯಾಕಾಯ್ತು, ಏನಕ್ಕೋಸ್ಕರ ಮಾಡಿದ್ರು ಅನ್ನೋ ವಿಷಯ ಹೇಳ್ಬಿಡ್ಬೇಕು ಅನ್ಕೊಂಡೆ. ಆದರೆ ಅದು ಸರಿಯಾದ ಸಮಯ ಸಂದರ್ಭ ಅಲ್ಲ ಅಂತ ನಾ ಸುಮ್ಮನೆ ಆಗ್ಬಿಟ್ಟೆ. ನನಗೆ ಈಗ ಅನ್ನಿಸ್ತಾ ಇದೆ, ಶಾಂತಿದು ಬಹುಶಃ ಸಹಜವಾದ ಸಾವಲ್ಲ, ಕೊಲೆ. ಯಾರೋ ಸಂಚು ಮಾಡಿ ಸಮಯ ಸಾಧಿಸಿ ಮಾಡಿರುವಂತ ಕೊಲೆ ಅದು. ಯಜಮಾನ್ರೆ, ಶಾಂತಿ ಇನ್ನೂ ಸಂತಿಲ್ಲ. ಶಂಕರು, ಶಂಕರು, ಏನು ಹೇಳ್ತಾ ಇದೆಯಾ? ಶಾಂತಿ ಸತ್ತಿಲ್ವಾ? ಹೌದು ಯಜಮಾನ್ರೆ, ಶಾಂತಿ ಇನ್ನೂ ಜೀವಂತವಾಗೇ ಇದ್ದಾಳೆ. ಯಾಕೆ ಯಜಮಾನ್ರೆ ಹಾಗೆ ನೋಡ್ತಾ ಇದ್ದೀರಾ? ಅವಳು ಹೇಗೆ ಬದುಕಿರೋದಕ್ಕೆ ಸಾಧ್ಯ ಅಂತನಾ? ನೋಡಿ, ಇವಾಗ ನೀವು ಮನಸ್ಸಲ್ಲೇ ಜಾಗ ಇಟ್ಕೊಂಡಿಲ್ವಾ? ನಿಮ್ಮ ಮನ್ಸಿಗೆ ಬಂದಿದ್ದಾಳೆ ಅಂದಮೇಲೆ ಆ ಶಾಂತಿ ಇನ್ನೂ ಜೀವಂತವಾಗಿ ಇದ್ದಾಳೆ ಅಂತ ತಾನೆ ಯಜಮಾನ್ರೆ. ಇವಾಗ ನೀವು ನಮ್ಮನೇಲೇ ತಗೊಳ್ಳಿ, ಯಾವುದೋ ಒಂದು ಕಾರಣಕ್ಕೆ ನೀವು ಮಾತಾಡ್ತೀರಾ, ಅಮ್ಮವರು ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ಒಟ್ನಲ್ಲಿ ನಮ್ಮ ಮಾತಿನ ಮಧ್ಯೆ ಆ ಶಾಂತಿ ಅನ್ನೋಳು ಬಂದು ಹೋಗ್ತಾ ಇರ್ತಾಳೆ. ಅದೇ ಥರ ಆ ಶಾಂತಿ ನಿವಾಸದ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಇವತ್ತು ಜೀವಂತವಾಗೇ ಇದ್ದಾಳೆ. ಬದುಕಿರೋ ಮನುಷ್ಯ ನಮ್ಮ ಕಣ್ಮುಂದೆನೇ ಇರಬೇಕು ಅಂತ ಏನಿಲ್ವಲ್ಲ ಯಜಮಾನ್ರೆ. ಮಾತಿನ ಮಧ್ಯೆ ಬಂದು ಹೋದ್ರು ಅವ್ರಿಗೆ ಸಾವಿಲ್ಲ ಅಂತ ಅಲ್ವಾ? ನನಗಂತೂ ಅವ್ರು ಸತ್ತಿಲ್ಲ ಅಂತ ಅನಿಸ್ತಾ ಇದೆ ಯಜಮಾನ್ರೆ. ಹಾಗನ್ನಿಸ್ತು ನಿಮಗೆ ಹೇಳಿದೆ. ಶಂಕರು, ಒಂಥರ ನೀನು ತಾಯಿ ಹೃದಯದ ಮನುಷ್ಯ ಕಣಯ್ಯ ನೀನು. ಅಲ್ಲ, ನಾನೇನೋ ಹೇಳಕ್ ಬಂದೆ, ಅಷ್ಟೊತ್ತಿಗೆ ನೀನು ಹೊಗಳಿ ವಿಷಯನೇ ಮರೆಸ್ಬಿಟ್ಟೆ. ನಾನೇನು ಹೇಳಕ್ ಬಂದೆ ಹೇಳು? ಅದೇ ಯಜಮಾನ್ರೆ, ಶಾಂತಿ ಅವ್ರನ್ನ ಯಾರೋ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳ್ತಾ ಇದ್ರಿ. ಹೌದು ಶಂಕರು, ಅದೇ ವಿಷಯನೇ ಹೇಳಕ್ ಬಂದೆ. ಏನಿಲ್ಲ ಶಂಕರು, ಆ ಶಾಂತಿ ನಿವಾಸದವರು ನಮ್ಮ ಕುಟುಂಬನ ತುಂಬಾ ಪ್ರೀತಿಸ್ತಾರೆ. ನಾವು ಅವ್ರಿಗೇನಾದ್ರೂ ಸಹಾಯ ಮಾಡಬೇಕು, ಉಪಕಾರ ಮಾಡಬೇಕು ಅಂತ ಅನ್ಕೊಂಡ್ರೆ ಈ ಶಾಂತಿ ಕೊಲೆ ಹಿಂದೆ ಏನೋ ಒಂದು ರಹಸ್ಯ ಇದೆ. ಅದನ್ನ ನಾವು ಭೇದಿಸಬೇಕು. ಅದಕ್ಕೆ ನೀನೇ ಸರಿಯಾದವನು ಅಂತ ನಂಗೆ ಅನ್ನಿಸ್ತಾ ಇದೆ. ಇಲ್ಲಿ ನೋಡು, ನಿನಗೆ ಯಾರಾದರೂ ಗೊತ್ತಿರೋರು, ಪರಿಚಯದವ್ರು ಯಾರಾದರೂ ಇದ್ರೆ ಅವ್ರನ್ನ ಸ್ವಲ್ಪ, ಅದೇ ನಾನು ಆ ಕಿಡ್ನಾಪ್ ಮಾಡಿ ಕರ್ಕೊಂಡೋದ ಅಂತ ಹೇಳಿದ್ನಲ್ಲ ಅರ್ಚನನ್ನ, ಅವನ ಅಡ್ರೆಸ್ ನಾನು ನಿನಗೆ ಕೊಡ್ತೀನಿ. ಅವನಿಂದೆ ಸ್ವಲ್ಪ ಹುಡುಗರನ್ನ ಬಿಡು. ನನ್ನ ಫ್ರೆಂಡ್ ಒಬ್ಬರು ರಿಟೈರ್ಡ್ SP ಇದ್ದಾರೆ, ನಾನು ಅವ್ರ ಹತ್ರನೂ ಮಾತಾಡ್ತೀನಿ. ಏನಾದರೂ ಸಹಾಯ ಮಾಡಬೇಕು ಶಂಕರ್ ನಾವು ಅವ್ರ ಕುಟುಂಬಕ್ಕೆ. ಪಾಪ ಇದ್ರ ಮಧ್ಯೆ ಆ ಮಂತ್ರನ ಸುಮ್ಮನೆ ಎಲ್ಲ ಜನಗಳ ಮುಂದೆ ಅವಮಾನ ಮಾಡಿಬಿಟ್ಟೆ. ಆ ಪಾಪ ಪ್ರಜ್ಞೆ ಬೇರೆ ನನ್ನ ಕಾಡ್ತಾ ಇದೆ. ಯಜಮಾನ್ರೆ, ನೀವು ಯಾಕೋ ಇದನ್ನ ತುಂಬಾ ಮನಸ್ಸಿಗೆ ಹಚ್ಕೊಳ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ನೋಡಿ ಯಜಮಾನ್ರೆ, ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬಿಡಿ. ನನಗೆ ಯಾಕೋ ಆ ಮಂತ್ರವನ್ನ ನೋಡ್ತಾ ಇದ್ರೆ ನೀವು ಹೇಳಿದಷ್ಟು ಒಳ್ಳೆಯವರು ಅಂತ ನನಗೇನು ಅನಿಸ್ತಾ ಇಲ್ಲ. ಬಿಟ್ಬಿಡಿ ಯಜಮಾನ್ರೆ, ನೀವ್ಯಾಕೆ ಸುಮ್ಮನೆ ನೊಂದ್ಕೋತೀರಾ? ಸರಿ, ಆ ವಿಷಯ ಬಿಟ್ಟಾಕು. ನಮ್ಮ ಅಚ್ಚು ಇದ್ದಾಳಲ್ಲ, ತುಂಬ ಮೃದು ಸ್ವಭಾವದವಳು. ಅವತ್ತು ನಡೀತಲ್ಲ ಆ ಘಟನೆ, ಅದು ಆಕಸ್ಮಿಕವಾಗಿ ನಡೆದ ಘಟನೆ ಅಷ್ಟೇ ಅವಳ ಜೀವನದಲ್ಲಿ. ಅವಳದನ್ನು ಮರೆತು ಬಿಟ್ಟಿದ್ದಾಳೆ. ಯಾವುದೇ ಕಾರಣಕ್ಕೂ ಮತ್ತೆ ಈ ವಿಷಯನ ಅವಳ ಮುಂದೆ ಪ್ರಸ್ತಾಪ ಮಾಡೋದು ಬೇಡ.